ಒಬ್ರಿಗೆ ಉರ್ಸೋಕ್ಕೋಸ್ಕರ ಈ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ಇಂಟ್ರೋವರ್ಟ್ ಆಯ್ತಾ, ಯಾರ ಹತ್ರನೂ ಜಾಸ್ತಿ ಮಾತಾಡದೇ ಇರೋ ನಾನು ಇತ್ತೀಚೆಗೆ ವಾಯ್ಸ್ ರೈಸ್ ಮಾಡಬೇಕು ಅಂತ ಫ್ರೈಡೇ ಸಂಜೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ನಾನು ಯಾಕೆ ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ, ಒಬ್ಬರಿಗೆ ಉರ್ಸೋಕ್ಕೆ, ಅವರಿಂದ ಮೋಸ ಆದಾಗ ಅದರಿಂದ ಆಚೆ ಬರೋಕ್ಕೆ, ಮೈಂಡ್ನ ಡೈವರ್ಷನ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅಂದರೆ ಟಿಕ್ಟಾಕ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನಕ್ಕೆ ಟಿಕ್ಟಾಕ್ ಬ್ಯಾನ್ ಆಯಿತು, ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೈವೇಟ್ ಇತ್ತು. 3 months ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಪಬ್ಲಿಕ್ ಅಕೌಂಟ್ ಮಾಡಿಸಿದ್ರು. ನನಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆದರೆ ಯಾವುದೇ ಡ್ಯಾನ್ಸ್ ಕ್ಲಾಸಿಗೂ ಹೋಗಿಲ್ಲ. ನನ್ನ ಡ್ಯಾನ್ಸ್ ವಿಡಿಯೋ ಒಂದು ವೈರಲ್ ಆಯಿತು. ಎಲ್ಲರೂ ವೈರಲ್ ಆದರೆ ಖುಷಿ ಪಡ್ತಾರೆ, ಆದರೆ ನನಗೆ ಬೇಜಾರಾಯಿತು. ನಮ್ಮ ಮನೇಲಿ ವೈರಲ್ ಆದೆ ಅಂತಲೇ ಬೈದರು. ಆ್ಯಂಡ್ ಜಗಳ ಆಯಿತು. 2-3 months ನನ್ನ ಇನ್ಸ್ಟಾಗ್ರಾಮ್ ಏನೂ ಆ್ಯಕ್ಟಿವ್ ಆಗಿರಲಿಲ್ಲ. ಆಮೇಲೆ ನಿಧಾನಕ್ಕೆ ಅಪ್ಪ ಅಮ್ಮಂಗೆ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ದೆ. ಸೊ ಈ ಜರ್ನಿನ ಕಂಟಿನ್ಯೂ ಮಾಡಿದೆ. ಸೊ ಇದಾಗಿತ್ತು ನನ್ನ ಇನಿಷಿಯಲ್ ಸ್ಟೇಜ್ ಆಫ್ ಕಾಂಟೆಂಟ್ ಕ್ರಿಯೇಷನ್. ಈ ಕತೆ ಇಲ್ಲಿಗೆ ಮುಗಿಯಲ್ಲ, ತುಂಬಾ ದೊಡ್ಡದಾಗಿದೆ. ನೆಕ್ಸ್ಟ್ ಫ್ರೈಡೇ ಸಂಜೆ ಸಿಗ್ತೀನಿ. ಅಲ್ಲಿವರೆಗೂ ಬೈಕೊಳ್ಳೋರು ಚೆನ್ನಾಗಿ ಬೈಕೊಳ್ಳಿ ಆಯಿತಾ. ಕಾಮೆಂಟ್ ಬಾಕ್ಸ್ ಎಲ್ಲ ನಿಂದೇನೆ. ಶುಭ ಸಂಜೆ.